KT ಹನುಮಂತರಾಜು ಅಂತ. ನಮ್ಮ ತಂದೆ ತಾಯಿ ಕಾಡ್ನೂರು, ಕಾಗಮ್ಮ ತಿಮ್ಮೇಗೌಡ ಅಂತ. ಅವ್ರ ಮಗ ಆಗಿ ನಾನು 6ನೇ ಮಗ. ನನಗೆ ಹವ್ಯಾಸವಾಗಿ ಬಂದಿದ್ದು, ಯಾಕೆಂದರೆ ರೈತರ ಮಕ್ಕಳಾಗಿದ್ದು. ಈಗ ಕೊನೆಗೆ ಈಗ ಎಲ್ಲ ವಸ್ತುಗಳೆಲ್ಲ, ಈ ಹಳೆ ವಸ್ತುಗಳೆಲ್ಲ ಇದಾಗ್ತಾ ಇದೆ. ಅದರಿಂದ ನಾವು ಈ ಹಳೆ ವಸ್ತುಗಳನ್ನ ಹುಡುಕಿ ಮಾಡಬೇಕು, ಮುಂದಿನ ಪೀಳಿಗೆಗೆ ತೋರ್ಸೋಕ್ಕೋಸ್ಕರ ಮಾಡಬೇಕು ಅಂತ ಈ ಹಳೆ ವಸ್ತುಗಳನ್ನೆಲ್ಲ ಹುಡುಕಿ ಮಡಗಿದ್ದೀನಿ. ಇದೊಂದು ಮ್ಯೂಸಿಯಮ್ ಆಗಿ ಮಾಡಬೇಕು ಅಂತ ಭಾಳ ಆಸೆ ಇದೆ. ಆದರೆ ನಮಗೆ ಜನರ ಒಂದು ಸಹಾಯ ಇಲ್ಲ. ಇದರಿಂದಾಗಿ ಹಳೆ ವಸ್ತುಗಳನ್ನೆಲ್ಲ ಹಿಂಗೆ ಇಕ್ಕಿದ್ದೀವಿ. ನೋಡಿ, ಇದು ಟಿಫನ್ ಕೇರಿ, ಹಳೆಯ ಕಾಲದ. ಆಗ ಜನ ಉಪಯೋಗಿಸಿದ್ದು ಎಷ್ಟು ಚೆನ್ನಾಗಿತ್ತು ಅಂತ. ಆಗಿನ ಜನ ಎಷ್ಟು ಚೆನ್ನಾಗಿದ್ದರು. ಇದು 1934ನೇ ಇಸ್ವಿದು. 34ನೇ ಇಸ್ವಿಗೆ ಊಟ ತಗೊಂಡೋಗ್ತಿದ್ರು ಕೆಲ್ಸಕ್ಕೆ ಹೋಗುವಾಗ ಮಾಸ್ಟರ್. ಆವಾಗ ಎಲ್ಲ ಇದು ಅಷ್ಟೇ. ಇವೆಲ್ಲ ಟಿಫನ್ ಬಾಕ್ಸ್ಗಳು. ಆಮೇಲೆ ಇದು ನೋಡಿ, ಕ್ಯಾರಿಯರು, ಇದ್ರದ್ದು ನೀರಿಗೆ, ಈ ನಮ್ಮ ಹಾಲಿನ ಕ್ಯಾನ್ಗಳು, ಆ ಥರದ್ದು ಕ್ಯಾನು. ಆಮೇಲೆ ಇದು ಎಲೆ ಅಡಿಕೆ ಬಾಕ್ಸು, ಬಾಕ್ಸ್ಗಳು. ಇದು ಕೆಳಗಡೆ ಎಲೆ ಇರ್ತಾಯಿದ್ರು, ಮೇಲ್ಗಡೆ ಎಲ್ಲ ಇದು ಸುಣ್ಣ, ಅಡಿಕೆ ಇವನ್ನೆಲ್ಲ ಇಟ್ಕೊಂಡು ದೊಡ್ಡ ಇವ್ರುಗಳು ಆಗಿನ ಕಾಲದಲ್ಲಿ ಮಾಡ್ತಾರೆ. ಇದು ಎಲೆ ಅಡಿಕೆ ಹಾಕಂತ ಇದ್ದಿದ್ದು. ಇದು ಮತ್ತು ಇಂಥ ಭಾಳ ಹಳೆ ವಸ್ತುಗಳು ಎಲ್ಲ ನಾವು ಹುಡುಕಿ ಮಡಗಿದ್ದೀವಿ. ನೋಡಿ, ಹಳೆ ಕಾಲದ ಋಷಿ ಮನೆಗಳು ಇಟ್ಕೊಳ್ತಿದ್ದು ಒಂದು ಇದಂತಾರೆ ಅವರು. ಆ ವಸ್ತುಗಳು ಹಳೆ ಕಾಲದಲ್ಲಿ ನೀರು ಕುಡಿತಿದ್ದ ಹಳೆಯ ಲೋಟಗಳು. ಇದು ಒಂಥರ, ಇದು ಬೀಡ ಬಾಕ್ಸ್. ನೋಡಿ, ಇದು ಹಿಂಗೆ ತೆಗೆದ್ರೆ ಓಪನ್ ಆಗ್ತದೆ. ಇದು ಕೆಳಗಡೆ ಇದರಲ್ಲೂ ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಆಗಿನ ಕಾಲದಲ್ಲಿ ತಿಂತಾಯಿದ್ರು. ಇದು ಹಂಸ ಪಕ್ಷಿ ಥರ ಇದೆ. ಇದು ಭಾಳ ವಿಶೇಷವಾಗಿ ಇದು ಇರೋದು. ಇದು ಸುತ್ತುತ್ತಿರ್ತದೆ. ಆಗಿನ ಕಾಲದಲ್ಲಿ ಕುಟಾಣಿ ನೋಡಿ, ಇದು ಕುಟಾಣಿ ಎಲೆ ಅಡಿಕೆ ಹಾಕಂತಿದ್ದು ದೊಡ್ಡ ದೊಡ್ಡ ಮನೆಗಳಲ್ಲಿ. ಈ ಸಣ್ಣ ಪುಟ್ಟ ವಸ್ತುಗಳು ಇವು ಭಾಳ ಹಳೆಯ ಕಾಲದಲ್ಲಿ ಉಪಯೋಗಿಸಿದ್ದು. ಸಣ್ಣ ತುಪ್ಪ ಅಂಥ ಬೆಣ್ಣೆಗಳು, ಈ ಥರದ ಭಾಳ ಚಿಕ್ಕ ಮನೆಗಳು, ದೊಡ್ಡ ಮನೆಗಳಲ್ಲಿ ಕಾಣ್ತಿದ್ದ ಆಟಕ್ಕೆ ವಸ್ತುಗಳ ಥರ. ಇದು ಟಿಫನ್ ಬಾಕ್ಸೇನೆ. ಇದು ಬೇರೆ ಉತ್ತರ ಭಾರತದ ಕಡೆ ಇದು. ಇದೂ ಟಿಫನ್ ಬಾಕ್ಸ್, ಗುಜರಾತ್ ಅಂತ ಬೇರೆ ರಾಜ್ಯಗಳದ್ದು. ಇದು ಟಿಫನ್ ಬಾಕ್ಸ್ ಇಲ್ಲಿ ಆಗಿನ ಕಾಲದ್ದೇ. 1934ನೇ ಇಸ್ವಿದು. ಬೇಕಾದ್ರೆ ನೋಡಿ, ಇದೆ ಇಸ್ವಿ ಇದೆ ಇದರಲ್ಲಿ. ನೋಡಿ, ವಿಶೇಷವಾದ ಟಿಫನ್ ಬಾಕ್ಸ್. ಇದು ಮೇಗಡೆ ಚಿಕ್ಕ ಬಾಕ್ಸ್ ಇದೆ. ಇದರಲ್ಲಿ ಇದು ಆವಾಗಿನ ಕಾಲದಲ್ಲಿ ಇದ್ಲಾಕಿ ಬಿಸಿ ಇರೋದಂತೆ, ಇಲ್ಲಾಂದ್ರೆ ಉಪ್ಪಿನಕಾಯಿ ಹಾಕೋಣದಂತೆ. ಈ ಥರ ಟಿಫನ್ ಬಾಕ್ಸ್ ವಿಶೇಷವಾದ ಕಾಲ. ಈ ಥರ ಇದೆ, ವಿಶೇಷವಾಗಿರ್ತದೆ. ಇದು ಈ ಟಿಫನ್ ಬಾಕ್ಸಲ್ಲಿ ಭಾಳ ಥರ ಇದೆ. ಇದೆಲ್ಲ ಟಿಫನ್ ಬಾಕ್ಸ್ಗಳಿವೆ. ಇವು ಹಿಂದಿನ ಕಾಲದಲ್ಲಿ ಇವೆಲ್ಲ ದೊಡ್ಡ ಮನೆಗಳಲ್ಲಿ ಊಟ ತಿಂಡಿ, ಆಗಿನ ಕಾಲದ ಅಡುಗೆಗಳು ಮಾಡ್ತಿದ್ದ ಪರಿಕರಗಳು ಈ ಥರ ಇದೆ. ಕೊಳದಪ್ಪಲೆಗಳು ಇವೆಲ್ಲ ಇದೆ. ಇವೆಲ್ಲ ಇದು ಹೂಜಿ ನೀರು ಆಗಿನ ಕಾಲದಲ್ಲಿ ದೊಡ್ಡವ್ರ ಮನೆಯಲ್ಲಿ ಇದ್ದಿದ್ದು. ಇದು ಭಾಳ ಚೆನ್ನಾಗಿದೆ. ಇದು ಸ್ವಲ್ಪ ಮೂರು ಒಂಥರ ನೀರು ಕೇನೆ. ಇದು ನೀರು ಕೇನೆ. ಇದು ನೀರು ಕೇನೆ ಆಗಿನ ಕಾಲ.
ಈಗೆಲ್ಲ ಆಗಿನ ಕಾಲದ ಸೀಮೆಣ್ಣೆ ಇದು ಲೈಟ್ಗಳು, ಇದು ಭಾಳ ಹಳೆ ಲೈಟ್ಗಳು. ಎಷ್ಟನೇ ಇಸ್ವಿ ಇದು? ಇದು ಎಲ್ಲ 56-57 ಇಸ್ವಿ ಇದೆ. ಇದು ಹಳೆ ಕಾಲದ, ಇದು ಸುಮಾರು ಇತಿಹಾಸ ಇರ್ಬೋದು. ಮಡಿಕೆ ಇದು ನೋಡಿ ಯಾವ ಡಿಸೈನಲ್ಲಿದೆ. ಇದು ಮುಟ್ಟಿದ್ರೂ ಅಷ್ಟೇ ಮೆತ್ತು ಮೃದುವಾಗಿದೆ. ಭಾಳ ಹಳೆ ಕಾಲದ ಇದು ಈ ಥರ ಒಂದು ಮಡಿಕೆ ಇದು. ಇದು ಔಷಧಿ ಪಂಪು ನೋಡಿ. ಆ ಕಾಲದಲ್ಲಿ ಔಷಧಿ ಪಂಪ್ ಉಪಯೋಗಿಸ್ತಾ ಇದ್ರು. ಎಷ್ಟೇ ಇಸ್ವಿದು ಇರ್ಬೋದು ಅಂದಾಜು? ಇದು 50ನೇ ಇಸ್ವಿ ಎಲ್ಲ ಇವೆಲ್ಲ ಆ ಕಾಲದವೇ. 50-60 ಇಸ್ವಿ, 60ನೇ ಇಸ್ವಿ. ಆಗ ಬ್ರಿಟಿಷ್ ಕಾಲದಲ್ಲಿ ಇವನ್ನೆಲ್ಲ ತಂತ್ರಜ್ಞಾನ ಅವರೇ ಇದು ಮಾಡಿದ್ದು. ಆಗ ಇವರು ಈಗ ವ್ಯವಸಾಯಕ್ಕೆ ಔಷಧಿ ಸಿಂಪಡಣೆ ಮಾಡೋದ ಇದು? ಹೌದೌದು, ವ್ಯವಸಾಯ ಮಾಡೋರು. ಸಣ್ಣ ಸಣ್ಣ ಈ ಬ್ರಿಟಿಷ್ ಮನೆಗಳು, ಬಂಗ್ಲೆಗಳು ಇದವಲ್ಲ, ಅವು ಸೊಳ್ಳೆ ಬರಬಾರ್ದು ಅನ್ನೋದಕ್ಕೋಸ್ಕರ ಇವ್ರು ಮಾಡಿಕೊಂಡಿದ್ರು ಬ್ರಿಟಿಷ್ ಔಷಧಿ. ಇವಾಗ ಉಪಯೋಗ ಆಗುತ್ತೆ, ಬಳಸ್ತಾರೆ? ಈಗೂ ಬಳಸ್ಬೋದು. ನಾವು ಹಳೆ ವಸ್ತು ಈಗ ಹಿಂಗೆ ಈ ಥರ ಇನ್ನು ಮುಂದಕ್ಕೆ ಮಕ್ಕಳು ನೋಡಲಿ, ಮುಂದಿನ ಪೀಳಿಗೆ ನೋಡಲಿ ಅನ್ನೋದಕ್ಕೋಸ್ಕರ ಇಕ್ಕಿದ್ದೀವಿ. ಇದು ಹಳೆ ರೋಲ್ಸ್ ರೈ ಕಾರು. ಇದು ಮಾಡಿದ್ರು. ಇದು ಈ ಮಾಡಿ ಆಮೇಲೆ ಕಾರ್ ಮಾಡ್ತಾ ಇದ್ರು. ಅದು ಮಾಡಲ್ಲ. ಇದು ಈ ಥರ ಮಾಡ್ಲನ್ನ ಕಾರ್ ಮಾಡಿದ್ರು. ಹಳೆ ನೀರಿನ ಚೊಂಬು ಇದು. ನಾವು ನೀರು ಕುಡಿತಿದ್ದು ನಮ್ಮ ಜನ ಆಗಿನ ಕಾಲದಲ್ಲಿ ನೀರು ಕುಡಿತಿದ್ದ ಒಂದು 60-80 ವರ್ಷದಿಂದ ನೀರು ಕುಡಿತಿದ್ದ ಚೊಂಬು ಇದು. ಚೊಂಬು ಅನ್ನೋರು ಹಳೆಯ ಕಾಲದಲ್ಲಿ ಪಾತ್ರೆಗಳು. ಇದು ಆಗಿನ ಕಾಲದ ಹಳೆಯ ಪಾತ್ರೆಗಳು. ಚೊಂಬುಗಳು, ಹಳೆ ಕಾಲದ ಚೊಂಬುಗಳು. ತಾಮ್ರದ ಅದು ಹಿತ್ತಾಳೆ ಇತ್ತು. ಹಿತ್ತಾಳಿ ಕಾಸ್ಟ್ ಲೆಕ್ಕ ತಗೊಂಡ್ರೆ ಯಾವತ್ತಿನ ರೇಟ್ಗೆ ಇವಾಗ ಜಾಸ್ತಿ ಐತಲ್ಲ ಹಿತ್ತಾಳಿ ರೇಟ್? ಇವಾಗ ಜಾಸ್ತಿ ಇದೆ. ಈಗಿನ ಕಾಲದಲ್ಲಿ ತುಂಬ ಜಾಸ್ತಿ ಇದೆ ನೋಡಿ. ಇದೊಂಥರ ನೀರು ತಗೊಂಡು ಹೋಗ್ತಿದ್ದ ರೈಲ್ವೆ ಚೊಂಬು ಅಂತಾರಲ್ಲ, ಇದು ಕೆಳಗಡೆ ಬಿಸಿನೀರು ಹಾಕ್ತಾರೆ, ಮ್ಯಾಗಡೆ ತಣ್ಣೀರು ಹಾಕಿದ್ರು ಬಿಸಿ ಆಗೋದು. ಆಗಿನ ಬುದ್ಧಿವಂತಿಕೆ ಅನ್ನೋದು ಆಗಿನ ಕಾಲದಲ್ಲೇ ಎಷ್ಟಿತ್ತು ಅನ್ನೋದು ನಮ್ಮ ಜನಗಳಲ್ಲಿ. ಇದು ನಾವು ಕಡಿಮೆ ಈಗಿನ ಕಾಲದಾಗೆ ಎಲ್ಲ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ. ಆಗ ಪ್ಲಾಸ್ಟಿಕ್ನ ಯಾರು ಉಪಯೋಗಿಸ್ತಾ ಇರಲಿಲ್ಲ. ಹಾಗೆ 100 ವರ್ಷ, 110 ವರ್ಷ, 150 ವರ್ಷ ಬದುಕೋರು. ಎಲ್ಲ ಹಿತ್ತಾಳೆ, ತಾಮ್ರ ಆ ಥರ ವಸ್ತುಗಳು ಅಲ್ಲಿ ಮಾಡಿ ತಿಂತಾಯಿದ್ರು, ನೀರು ಕುಡಿತಾಯಿದ್ರು. ಅವೆಲ್ಲ ಚೆನ್ನಾಗಿತ್ತು ಆರೋಗ್ಯಕ್ಕೆ. ಇವಾಗ ಎಲ್ಲ ಪ್ಲಾಸ್ಟಿಕಲ್ಲಿ ಎಲ್ಲ ಕಾಯಿಲೆ ಬರ್ತದೆ. ಪ್ರತಿಯೊಂದು ಮನುಷ್ಯನಿಗೆ ಕಾಯಿಲೆ ಎಲ್ಲ ಇದು ಬರ್ತವೆ. ಇದು ರೈಲ್ವೆ ಚೊಂಬು ಅಂತ. ಇದು ರೈಲ್ವೆ ಚೊಂಬು ನೋಡಿ. ಇದರಲ್ಲೂ ನೀರು ತಗೊಂಡು ಹೋಗ್ತಿದ್ರು ಆಗಿನ ಕಾಲದಲ್ಲಿ. ಇದು ರೈಲ್ವೆ ಚೊಂಬು ಅಂತ ಕರೆಯೋರು. ಈಗ ಪ್ಲಾಸ್ಟಿಕ್ ಬಾಟ್ಲಿ ಇಟ್ಕೊಂಡು ಹೋಗ್ತೀವಿ. ಅವತ್ತಿನ ಕಾಲದಲ್ಲಿ ರೈಲ್ವೆ ಚೊಂಬು ಇದು. ಇನ್ನು ದೊಡ್ಡದು ಇದೆ, ಇದು ಸಣ್ಣದೊಂದು ಇತ್ತು. ಆಮೇಲೆ ಇವೆಲ್ಲ ಹೆಂಗ್ ಸಂಗ್ರಹಣೆ ಮಾಡಿದ್ದೀರ ತಾವು? ನಾವು ಒಂದು 20 ವರ್ಷದಿಂದ ಇದೇ ಹವ್ಯಾಸ ಸರ್ ನಮ್ಮದು. ಒಂದು 20 ವರ್ಷದಿಂದ ಹವ್ಯಾಸ ಇದೆ. ಅದೇನದು? ಇದು ಕಾಫಿ ಕೆಟ್ಲು. ಕಾಫಿ ಕೆಟ್ಲು. ಹೌದು, ಕಾಫಿ ಇದಕ್ಕೆ ಹಾಕ್ಬಿಟ್ಟು ನೋಡಿ. ಇದು ತೆಗಿಯೋಕ್ಕಾಗದೆ ಅಂತ ಹೆಂಗೆ ಮಾಡಿರ್ತಾರೆ ಅಂದರೆ ನೋಡಿ, ಇದು ಕುತ್ಕೊಳ್ಳೋಕ್ಕೆ ಒಂದು ಇದು, ಅದನ್ನು ಕುದಿಸೋದೇ ಒಂದು ಮ್ಯಾಜಿಕ್ ಇರ್ತದೆ. ನೋಡಿ ಈಗ ಲಾಕ್ ಆಗ್ತದೆ ನೋಡಿ. ಇದ್ರನ್ನ ಕಾಫಿ ಆ ಗ್ಲಾಸ್ಗಳು ಆಗಿನ ಕಾಲದ. ಇದು ಸಕ್ಕರೆ ಹಾಕೋದು. ಇದು ಗ್ಲಾಸ್, ಕಾಫಿ ಗ್ಲಾಸ್. ಇದು ದೊಡ್ಡವ್ರ ಮನೆಗೆ ಇಲ್ಲಿ ಉಪಯೋಗಿಸ್ತಿದ್ದು ಅಂಥವು ಕೆಟ್ಲು ಗ್ಲಾಸ್ಗಳು. ಈಗಿಂತ ಟೆಕ್ನಾಲಜಿ ಯಾರು ಬಳಸಲ್ಲ. ಅದು ಈಗ ಬಳಸ್ತಾರೆ, ಅಂದರೆ ಇದನ್ನ ಈಗ ಮಾಡೋರು ಯಾರು ಅಷ್ಟೊಂದು ಕಡಿಮೆ ಆಗಿದ್ದಾರೆ. ನಾವು ಬಳಸಿದ್ರು ಈಗ ಆ ಥರ ಕ್ಲೀನ್ ಮಾಡಿ ಇಕ್ಕೊಳ್ಳೋರಿಲ್ಲ. ಅವು ಇದಾಗ್ತವೆ ಅಂತ ಕ್ಲೀನ್ ಮಾಡೋರಿಲ್ಲ ಅಂತ ಅರ್ಧ ಜನ. ನೋಡಿ ಇವೆಲ್ಲ ಸ್ಟವ್ ಈ ಕಾಲದ
ಆಗಿನ ಕಾಲದ ಸೀಮೆಣ್ಣೆ ಸ್ಟವ್ ಮೊದಲ ಒಂದು ಸ್ಟವ್ ಇದು. ಎಷ್ಟನೇ ಇಸ್ವಿದು ಇರ್ಬೋದು ಸರ್ ಅಂದಾಜು? ಅಂದಾಜು ಒಂದು 50ನೇ ವರ್ಷ ಇಲ್ಲ ಬ್ರಿಟಿಷ್ ಕಾಲದವರು ಸಹ ಇದೆಲ್ಲ ಎಲ್ಲ ಬ್ರಿಟಿಷ್ ಕಾಲದವು. ಇವೆಲ್ಲ ಈಗೆಲ್ಲ ಇದಿಲ್ಲ. ಈಗ ಇದ್ರಾಗಿರೋ ಸೀಮೆ ಕೆರೆ ಸೀಮೆ ನೋಡಿದ್ರೆ ಚೆನ್ನಾಗಿದೆ, ಸ್ವಲ್ಪ ಇದೆ, ಭಾಳ ಚೆನ್ನಾಗಿದೆ ಇದು ಥರ ಈಗೆಲ್ಲ. ಹಾಗೆ ಕಾಲದ ಇದು ಟಾರ್ಚ್ಗಳು ಇಷ್ಟಿಷ್ಟು ದೊಡ್ಡ ದೊಡ್ಡ ಟಾರ್ಚರ್ ಇದು. ಇವೆಲ್ಲ ಆಗ ಬ್ರಿಟಿಷ್ನವರು ಬಂದಾಗ ಇವೆಲ್ಲ ಉಪಯೋಗಿಸಿದ ಕಾಲದ ಟಾರ್ಚ್ಗಳು. ನಿಮ್ಮ ಹತ್ರ ಏನೇನು ಸಂಗ್ರಹಣೆ ಇರ್ತಕ್ಕಂಥ ವಸ್ತುಗಳವೇನದು? ನಮ್ಮ ಹತ್ರ ಈ ಗೃಹೋಪಯೋಗಿ ಬಳಸ್ತಿದ್ದು ಸಂಗ್ರಹಣೆ, ಆಮೇಲೆ ಈ ತೂಕದ ಬಟ್ಟೆಗಳು ನೋಡಿ, ಇದೆಲ್ಲ ತೂಕದ ಬಟ್ಟೆಗಳು. ಇದು ಬ್ರಿಟಿಷ್ ಕಾಲದ ತೂಕದ ಬಟ್ಟೆಗಳು. ಇದು ತೂಕದ ಬಟ್ಟೆಗಳು ಇವೆಲ್ಲ ಇವಾಗ ಬಳಸ್ತಾ ಇಲ್ಲ. ಇದಾದ್ಮೇಲೆ ಈ ತರ ತೂಕದ ಬಟ್ಟೆ ಬಂತು. ಬ್ರಿಟಿಷ್ ಕಾಲ ಮುಗಿದ್ಮೇಲೆ ನೋಡಿ ಈ ತರ ತೂಕದ ಬಟ್ಟೆ ಬಂತು. ಇದು ನಮ್ಮ ಬ್ರಿಟಿಷ್ನವ್ರು ಹೋದ್ಮೇಲೆ ನಾವು ತಯಾರು ಮಾಡ್ಕೊಂಡು ನಮ್ಮ ಇಂಡಿಯಾದಲ್ಲಿ ಯಾವಾಗ ಈಗ ಈ ತರ ತೂಕದ ಬಟ್ಟೆಗಳು ಇದ್ರಾಗ ಎಲ್ಲ ಸೈಜ್ ಇದೆ ಇಲ್ಲಿ. ಆಮೇಲೆ ಈ ತರನು ಇದ್ದು ನೋಡಿ, ಈ ತರ ತುಂಬಾ ತರ ಭಾಳ ಆ ಕಾಲದಲ್ಲಿ ಚೇಂಜ್ ಆಗಿದೆ. ಇವೇ ನೋಡಿ, ಕಾಲಕ್ರಮೇಣ ಎಲ್ಲಾನು ಚೇಂಜ್ ಆಗ್ತದೆ ಅನ್ನೋದಕ್ಕೆ ಇದೇ ಕಾರಣ. ಈ ವಸ್ತುಗಳು ನೋಡಿದ್ರೇನೆ ಒಂದೊಂದ್ರಲ್ಲೂ ಒಂದೊಂದು ಚೇಂಜ್ ಕಾಣ್ತಾ ಇದೆ. ಹಂಗಾಗಿ ಇವೆಲ್ಲ ಚೇಂಜ್ ಆಗಿರ್ತವೆ. ನೋಡಿ, ಆಗಿನ ಕಾಲ ಸೈಕಲ್ದ ಒಂದು ಇದು ಲಾಟಿನ್, ಇದು ಡೈನಾಮೋ, ಇದು ಡೈನಾಮೋ. ಈ ಆಮೇಲೆ ಸಕ್ರಿಗಳು ನೋಡಿ, ಆಗಿನ ಕಾಲದ ಸಕ್ರಿಗಳು ಯಾವ ಥರ ಇತ್ತು. ಆಮೇಲೆ ಇದು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಮನೆಗಳಿಗೆ ಈ ಥರ ಅರಿಶಿನ ಕುಂಕುಮ, ನವಧಾನ್ಯಗಳು ನೋಡಿ 9 ಇದಿದೆ, 6, 7 ಇದೆ, 7 ನವಧಾನ್ಯಗಳು. ಆ ಥರ ಈ ಥರ ಹಲವಾರು ಥರ ತಟ್ಟೆಗಳಿದೆ ನೋಡಿ. ಇದರಲ್ಲಿ ಹೆಂಗೆ ಚಿತ್ರ ಇದೆ. ಈ ಚಿತ್ರ ಆಗಿನ ಕಾಲದಲ್ಲಿ ಹ್ಯಾಂಡ್ಮೇಡ್ ಮಾಡಿರೋದು ಇವೆಲ್ಲ. ಇದರಲ್ಲಿ ಕೂಡ ಇರ್ಬೋದು ನೋಡಿ. ಇದರಲ್ಲಿ ಇದು ತಾಮ್ರದ್ದೇ. ತಾಮ್ರದ್ದು ಇದು ಚಿತ್ರ ನೋಡಿ, ಒಳಗಡೆ ಇಂಥ ಚಿತ್ರ ಆಗಿನ ಕಲೆ ಅನ್ನೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದರಲ್ಲಿ ಬಾತ್ಕೋಳಿ ಈ ಥರ ಏನು ಚಿತ್ರ ಇದೆ. ಆಗಿನ ಕಾಲದಲ್ಲಿ ಇದೇ ನಮ್ಮ ಸಂಸ್ಕೃತಿ ಇದಾಗಿತ್ತು. ಅದೇನು ಸರ್ ಅದು ದೊಡ್ಡದು? ಇದು ಸರ್, ಇದು ಆಗಿನ ಕಾಲದಲ್ಲಿ ಇದು ಏನು ಹೇಳ್ತಾರಲ್ಲ, ಇದು ತರಲ್ಲ ಸರ್, ಸಾವಿಗೆ ಒತ್ತೊಳ್ಳು ಸರ್. ಶಾವಿಗೆ ಒತ್ತೋದು. ಸಾವಿಗೆ ಒತ್ತೋದು. ಇದು ದೊಡ್ಡದು, ಅದಕ್ಕಿಂತ ಚಿಕ್ಕದು ನೋಡಿ. ಕಬ್ಬಿಣದ್ದು ಇತ್ತು. ಇದು ಕಬ್ಬಿಣದ್ದು. ಇದು ಕಬ್ಬಿಣದ್ದು ಯಾರು ಮಾಡಿರೋದು? ಇದೆಲ್ಲ ನಮ್ಮವ್ರೆ ಮಾಡಿರ್ತಾರೆ ಅಲ್ಲ. ಈಗ ಸಾವುಕಾರ ಮನೆಗೆ ಇತ್ತಾಳೆ ಇಟ್ಕೊಂಡಿರ್ತಾರೆ. ಕಬ್ಬಿಣದ್ದು ನಮ್ಮಂತವ್ರು ಇಟ್ಕೊಂಡು ಆಗಿನ ಕಾಲ ಉಪಯೋಗಿಸ್ಬಿಟ್ಟಿರೋ ಇವೆಲ್ಲ. ಹಂಗಾಗಿ ಎಲ್ಲ ಯಾರು ಇಟ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ಆವಾಗ ಹೆಂಗಿದ್ರು ಜನ್ರೇಷನ್ನು, ಕೆಲವ್ರು ದುಡ್ಡಿರೋರ ಮನೆಯಲ್ಲಿ ಇತ್ತಾಳೆ ಇಟ್ಕೊಂಡು ಇಲ್ಲ ಇದು ಮಾಡೋರು. ಈಗ ಅಂತ ಕಬ್ಬಿಣದ್ದು ಇಟ್ಕೊಂಡಿದ್ರು. ಇದೆಲ್ಲ ಮಾಡಿದ್ದೀವಿ ನೋಡಿ. ಇದು ಇಡ್ಲಿ ಪಾತ್ರೆ, ಅದು ತಾಮ್ರದ ಇತ್ತಾಳೆ. ಇದು ಇಡ್ಲಿ ಪಾತ್ರೆ. ಹಿತ್ತಾಳಿದು ಸ್ಟ್ಯಾಂಡರ್ಡ್, ತಾಮ್ರದ ಸ್ಟ್ಯಾಂಡರ್ಡ್? ತಾಮ್ರದ ಸ್ಟ್ಯಾಂಡರ್ಡ್. ಅಂದ್ರೆ ಈ ಗೃಹ ಉಪಯೋಗ ಇವೆಲ್ಲ ಉಪಯೋಗಿಸಕ್ಕೆ ಹಿತ್ತಾಳವೇ ಚೆನ್ನಾಗಿರ್ತಿದ್ದು. ತಾಮ್ರದಾಗೆ ಇಂಥವನ್ನೆಲ್ಲ ಮಾಡ್ತಾ ಇರಲಿಲ್ಲ ಹೆಚ್ಚಿಗೆ. ಎಷ್ಟು ವರ್ಷದ್ದು ಅದು ಇದು ಇಡ್ಲಿ? ಇದು ಒಂದು 80 ವರ್ಷ ಹಳೇದು. 80 ವರ್ಷ. 80 ವರ್ಷದ್ದು. ನೋಡ್ರಿ ವೀಕ್ಷಕರೇ, 80 ವರ್ಷದ ಇಡ್ಲಿ ಮಾಡ್ತಕ್ಕಂಥ ತಾಮ್ರದ್ದು ಇಡ್ಲಿ ಪಾತ್ರೆ. ಇದನ್ನು ಕೂಡ ಹೆಂಗೆ ಸಂಗ್ರಹಣ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. 3 ಇಡ್ಲಿ. 3 ಇಡ್ಲಿ ಅಂದ್ರೆ ಇವಾಗ 3 ಇಡ್ಲಿ ಇಲ್ಲ, 5 ಇಡ್ಲಿ ಆದ್ರೂ ನಮ್ಗೆ ಸಂಸಾರ ನಡೆಸೋದು ಕಷ್ಟ. ಅಷ್ಟು ಬೇಗ ಆಗ್ಬೇಕು ಕೆಲಸದ ಒತ್ತಡಕ್ಕೆ. ಇಡ್ಲಿ ಪಾತ್ರೆ. ಇನ್ನ ಏನೇನೈತೆ ಎಲ್ಲ ನಮ್ಮ ವೀಕ್ಷಕರಿಗೆ ತೋರಿಸಿ ಸರ್. ಅದು ಬಟ್ಟೆ ಐರನ್ ಮಾಡ್ತಾರಲ್ಲ, ಇಸ್ತ್ರಿ ಪೆಟ್ಟಿಗೆ. ಇಸ್ತ್ರಿ ಪೆಟ್ಟಿಗೆ ತೋರಿಸಿ ನೋಡಿ. ಇದು ಸಣ್ಣದು. ಈ ಇತ್ತೀಚೆಗೆ ಮಾಡಿರೋದು ಯಾವುದು ಪ್ಲಾಸ್ಟಿಕ್ ಇಸ್ತ್ರಿ ಪೆಟ್ಟಿಗೆ ನೋಡಿ.
ಆ ಕಾಲದಲ್ಲಿ ಇದು ಕಬ್ಬಿಣದ್ದು ಇಸ್ತ್ರಿ ಪೆಟ್ಟಿಗೆ, ಇದು ಹಿತ್ತಾಳೆ. ಜಾಸ್ತಿ ಜನ ಹಿಂದಿನ ಕಾಲದಲ್ಲಿ ಹಿತ್ತಾಳಿ ಇಸ್ತ್ರಿ ಪೆಟ್ಟಿಗೆಯನ್ನು ಬಳಸ್ತಾ ಇದ್ರು. ಇತ್ತೀಚೆಗೆ ಕರೆಂಟ್ ಬಂದಿರೋದ್ರಿಂದ ಇವೆಲ್ಲ ಕರೆಂಟ್ ಇದೆ. ನೋಡಿ ಇದೆಲ್ಲ ನೀರು ಕುಡಿಯೋ ಗ್ಲಾಸ್ಗಳು. ನೋಡ್ರಿ ಇದು ನೀರು ಕುಡಿಯೋದು ಗ್ಲಾಸ್ಗಳು. ಇದು ಎಲ್ಲ ಗುಲ್ಬರ್ಗದಲ್ಲ ಇದೇನೋ ಕಲೆ ಅಂತಾರೆ, ಬಿದಿರು ಕಲೆನ ಏನೋ ಅಂತಾರೆ ಇದಕ್ಕೆ. ಈ ಇದು ಮಾಡೋ ಗ್ಲಾಸ್ ಮೇಲೆ ಇದು ಮಾಡೋ ಕಲೆ, ಗ್ಲಾಸ್ಗಳ ಮೇಲೆ ಇಂಥ ಚಿತ್ರ ಇದೆ ನೋಡಿ ಆಗಿನ ಕಾಲದಲ್ಲಿ. ಇದೆಲ್ಲ ಅನೇಕ ಗ್ಲಾಸ್ಗಳು ಇದೆ, ಇದೆಲ್ಲ ನೋಡಿ ಚಿತ್ರ ಇದಾವೆ. ಎಲ್ಲ ತಾಮ್ರದ್ದೆ, ಎಲ್ಲ ಹಿತ್ತಾಳೆ ಇದೆ ಆಗಿನ ಕಾಲದಲ್ಲಿ. ನೋಡಿ ಆಗಿನ ಕಾಲದ ದೀಪಗಳು. ದೀಪ ನೋಡ್ರಿ, ವಿಚಿತ್ರ ದೀಪ ಅಂದ್ರೆ ಕರೆಂಟ್ ಹೋದ್ರೆ. ಹೌದು, ಇದು ನೋಡಿ ಹಿಂಗು ಇದು ದೀಪ ಹೆಂಗೆ ಇಟ್ಕೋಬಹುದು ಅಂತ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ನೋಡಿ ಅವಾಗ ಎಷ್ಟು ಚೆನ್ನಾಗಿತ್ತು ಅಂತ. ಹಿಂಗೆ ಬಗ್ಸಿ ಹಿಂಗೆ ಮ್ಯಾಲ್ಗೆ ಇದ್ರಿಗೆ ಟೈಟ್ ಮಾಡಿ ಹಿಂಗೆ ಇಟ್ಕೊಂಬೋದಾಗಿತ್ತು. ಇವಾಗ ಟೈಟ್ ಮಾಡಿ ನೋಡಿ ಇದು ಹಿಂಗೆ ಆಗಿನ ಕಾಲದಲ್ಲಿ ಇದನ್ನ ಇಲ್ಲಿಗೆ ಗೋಡೆಗೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಇಡ್ತಾ ಇದ್ರು. ಎರಡು ತರ ಸ್ಟ್ರೈಟ್ ಸ್ಟ್ರೈಟ್ ಒಂದು ಗೋಡೆ, ಕ್ರಾಸ್ ಗೋಡೆ. ಕ್ರಾಸ್ ಇದೆ. ಇನ್ನು ನಿಮ್ಮ ಹಿಂದ್ಗಡೆ ಇರ್ತಕ್ಕಂಥ ಒಂದು ತೋರಿಸಿ ಸರ್. ತೋರಿಸಿ ನೋಡಿ, ಇದು ಅಂಬಾಸೆಡರ್ ಕಾರು. ಈಗ ಅಂಬಾಸೆಡರ್ ಕಾರ್ದು ಒಂದು ಇದು ಎಲೆ ಬಾಕ್ಸ್, ಕಾರನ್ ಟೈಪು ಎಲ್ಲಡಿಕೆ ಬಾಕ್ಸ್ ಅನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ನೋಡಿ ಕಾರ್ ಟೈಪಲ್ಲಿ ಎಲೆ ಬಾಕ್ಸ್. ಈಗಿನ ಟೆಕ್ನಾಲಜಿಗಂತೂ ಹಿಂದಿನ ಟೆಕ್ನಾಲಜಿನೇ ತುಂಬಾ ಚೆನ್ನಾಗಿತ್ತು. ಆಗ ಜನನೂ ಚೆನ್ನಾಗಿದ್ರು, ಆರೋಗ್ಯವಾಗಿದ್ರು. ಈಗಿನ ಟೆಕ್ನಾಲಜಿ ಇದು ಜನ ಫಾಸ್ಟ್, ಎಲ್ಲ ಫಾಸ್ಟಾಗಿ ಆಗಬೇಕು. ಜನ ಏನೇನು ಮಾಡಿದ್ರು ಅಂದರೆ ನಮ್ಮ ಹಿಂದೆ ಹಿರಿಯರು ಅವೆಲ್ಲ ನಾವು ಉಳಿಸ್ಕೊಂಡು ಹೋಗ್ತಾ ಇಲ್ಲ, ಒಂದೇ ಸರಿ ನಶಿಸುತ್ತಾರೆ. ಇರೋದ್ರಿಂದ ಜನ ಏನೋ ಮಾಡಬೇಕು. ಟೋಟಲ್ ನಿಮ್ಮ ಹತ್ರ ಎಷ್ಟು ಥರ ಐಟಮ್ ಇರ್ಬೋದು ಸರ್? ನಾನು ಎಣಿಸೇನಿಕ್ಕಿಲ್ಲ. ಇಲ್ಲಿರೋ ಐಟಮ್ಗಳೆಲ್ಲ ಒಂದು ಮ್ಯೂಸಿಯಂ ಮಾಡಬೇಕು ದೊಡ್ಡಬಳ್ಳಾಪುರದಲ್ಲಿ. ಈ ಥರ ವಸ್ತುಗಳನ್ನ ಮಡಗಿ ಅನ್ನೋ ಒಂದು ಇದ್ರದ ಮೇಲೆ ಇದೆ ಸರ್. ಆಗಿನ ಕಾಲದಲ್ಲಿ ಬಾಕ್ಸು, ಟಿಫನ್ ಬಾಕ್ಸು ಆದರೆ ಆ ಥರ ಬಾಕ್ಸ್ ಒಂದು ಟಿಫನ್ ಬಾಕ್ಸು, ಇದು ಒಂಥರ ಬಾಕ್ಸು. ಈಗ ಒಬ್ಬರು ಅನ್ನ ಸಾಂಬಾರು ಇದರಲ್ಲೇ ಕಲ್ಸ್ಕೊಂಡು ತಗೊಂಡೋಗ್ತಿದ್ದು ನೋಡಿ. ಆ ಕಾಲದಲ್ಲಿ ಏನು ತಗೊಂಡೋಗ್ತಿದ್ರು. ನೋಡಿ ಇದು ಸೋಪ್ ಬಾಕ್ಸ್. ಸೋಪ್ ತಾಮ್ರದ. ಹೌದು ಸರ್, ತಾಮ್ರದ ಸೋಪ್ ಬಾಕ್ಸ್. ನೋಡಿ ಸೋಪ್ ಬಾಕ್ಸು. ಇದೊಂಥರ ಬಾಕ್ಸು. ಹೊರಗಡೆ ಆಗ ನಡ್ಕೊಂಡು ಹೋಗೋರು, ಒಂದೂರಿಂದ ಒಂದೂರಿಗೆ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅವಾಗ ಜನ ನೀವು ಊಟ ಈಗ ಈ ಥರ ಅಲ್ಲಲ್ಲೇ ಊರುಗಳು ಇರ್ತಿರ್ಲಿಲ್ಲ. ಆಗ ಇಂಥದ್ರ ಬಾಕ್ಸ್ಗಳಿಗೆ ಎಲ್ಲ ತಗೊಂಡೋಗಿ ಊಟಗಳು ತಿಂತಾಯಿದ್ರು. ನೋಡಿ ಇದು ಹಳೆ ಕಾಲದ ಇದು ಮನೆಯಲ್ಲಿ ಬಳಸ್ತಾ ಇದ್ದಿದ್ದು ಹಳೆ ಇದು ವಸ್ತು, ಹಿತ್ತಾಳೆ. ಇದನ್ನು ಅಷ್ಟೇ. ಆ ಮನೆಗಳಲ್ಲಿ ಇಕ್ತಾ ಇದ್ದಿದ್ದು ಒಂದು ಶೋಕೇಸಲ್ಲಿ ಇಕ್ತಾ ಇದ್ರು. ಅವ್ರಿಗಿಲ್ಲ ಯಾರೋ ಮೆಡ್ಲು ಕೊಟ್ಟಿರ್ಬೋದು, ಆ ಥರ ಮಾಡ್ತಾ ಇದ್ರು. ಹಿಂಗಿದ್ದು ಇದೇ 1 kg ಇತ್ತಲ್ಲ ಸರ್ ಕ್ಯಾರಿಯರ್? ಕ್ಯಾರಿಯರ್ ಇದೆ. ಇದು 1 kg ಗಿಂತ ಈ ಥರ 3 ಇರೋವೆ, 5 ಇರೋವೆ. ಇದೇ ಒಂದು ನಂದು ಒಳ್ಳೆ ಟಿಫನ್ ಬಾಕ್ಸ್ದೇ ಒಂದು ಒಳ್ಳೆ ಸಂಗ್ರಹಣೆ ಇದೆ ಇಲ್ಲಿ. ನಾನು ಇವೆಲ್ಲ ನೋಡಿ ಟಿಫನ್ ಬಾಕ್ಸ್ಗಳು, ಊಟದ ಟಿಫನ್ ಬಾಕ್ಸ್ಗಳು ಎಲ್ಲ 32ನೇ 34ನೇ ಇಸ್ವಿ, 1934 ಮತ್ತು 35ನೇ ಇಸ್ವಿಯ ಟಿಫನ್ ಬಾಕ್ಸ್ಗಳು. ಹೌದಾ? ಅಂದ್ರೆ ಬ್ರಿಟಿಷ್ ಕಾಲವು ಇವೆಲ್ಲ. ಆಗ ಕಲ್ಸ್ಕೋಗೋರಲ್ಲ ನಮ್ಮವರು, ಈಗ ನಾವೇ ನಮ್ಮ ಹಿರಿಯರು ಕಲ್ಸ್ಕೋಗೋರು ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು. ನೋಡಿ ಆಗಿನ ಕಾಲದಲ್ಲಿ ಸೀಲ್ ಹಾಕಿದ್ದಾರೆ ನೋಡಿ, PWD
1889. 1800 ಅಂದ್ರೆ PWD ಇಲಾಖೆಗೆ ಸೇರಿದ್ದು ಅಂತ. ಅವಾಗೇನು ಕೆಲಸ ಮಾಡ್ತಿದ್ರೆ ಇವರು. ಆವಾಗ ಇವರು ಇದು ನೀರಿದ್ದು ಚೊಂಬು ಆ ಇಲಾಖೆಗೆ ಸಂಬಂಧಪಟ್ಟದ್ದಿರ್ಬೋದು. ಇಲಾಖೆಗೆ ಸಂಬಂಧಪಟ್ಟಲ್ಲ, ಅಲ್ಲೆಲ್ಲ ಕೆಲಸ ಮಾಡೋ ಅಧಿಕಾರಿ ಆಗಿರ್ತಾರೆ. ನೀರು ಕುಡಿಯೋಕ್ಕೆ ಚೊಂಬು ಮಾಡಿಕೊಂಡಿರ್ತಾರೆ ಅವರು. ಈ ಆವಾಗ ಚೊಂಬಿದ್ರು ನೋಡಿ. ಆಮೇಲೆ ಇದು ಚೊಂಬೆ ನಮ್ಮ ನಾರ್ಮಲ್ ಜನ ಕುಡಿತೀವಿ ನಾವು ನೀರು. ಅವ್ರದ್ದು ಸೀಲ್ ಇತ್ತದ್ರಾಗೆ 1889 ಅಂತ. ಆ ಕಾಲದಲ್ಲಿ ದೊಡ್ಡವರು ಮನೆಯಲ್ಲಿ ಶಾನ್ಬಾಗ್ರು, ಈ ಪಟೇಲ್ರುಗಳು ಆಗಿನ ಕಾಲದಲ್ಲಿ ಈ ಸಾಹುಕಾರರುಗಳು ಕೈ ತೊಳ್ಕೊಳ್ಳೋ ಒಂದು ಬಟ್ಲು ಇದು. ಈ ಕೈ ತೊಳ್ಕೊಂಡು ನೀರು ಒಯ್ತಿದ್ವಿ. ಹೆಂಗಿದೆ ಅದು ತಾಮ್ರದ್ದೇನಾ? ತಾಮ್ರ ಪ್ಯೂರ್ ತಾಮ್ರ. ದೊಡ್ಡವರು ಕೈ ತೊಳ್ಕೊಬೇಕು, ಊಟ ಮಾಡಿ ಊಟಕ್ಕೆ ಮುಂಚೆ ಕೈ ತೊಳ್ಕೊಂಡು ಆ ಥರ ಇದಿತ್ತು. ಇದೊಂಥರ ಟಿಪ್ಪ ಆಗಿನ ಕಾಲದ ಬಾಕ್ಸು. ಇದು ಅದು ಲಕ್ಷ್ಮಿ ಕುಂಡಿಸ್ತಿದ್ರು ಮನೆಯಲ್ಲಿ ಶೋಕೇಶ್ ಇತ್ತು. ಮತ್ತೆ ನೀವು ಅದ್ರ ಬಗ್ಗೆನೇ ಮಾತನಾಡ್ತಾ ಇವಾಗ ಇದ್ರ ಬಗ್ಗೆ ಹೇಳಬೇಕು. ಯಾವುದು ಸಿನಿಮಾ ಆ್ಯಕ್ಟ್ಗಳಲ್ಲಿ ಇದು ಮಾಡಿದಾರಂತಲ್ಲ, ಇದು ದೇವ್ರ ಮಂಟಪ. ದೇವರ ಮಂಟಪ. ಸುಮಾರು ಅದು ನನಗೆ ಸಿಕ್ಕಿ 20 ವರ್ಷ ಆಯ್ತು. ಅದು ಅವಾಗೆ 140 ವರ್ಷ ಹಳೇದಂತೆ. ಆಗ ಸಿನಿಮಾಗಳಿಗೆಲ್ಲ ಏನೋ ತಗೊಂಡೋಗಿ ಸಿನಿಮಾ ಮಾಡ್ತಿದ್ರಂತೆ. ದೇವ್ರ ಮನೆ ಬೇಕು ಅಂದಾಗ ಆ ಶಿಲೆ ಇಟ್ಬಿಟ್ಟು ಸಿನಿಮಾ ಮಾಡ್ತಿದ್ದಂತ ದೇವ್ರ ಮನೆ ಅದು. ನಿಮ್ಗೆ ಸಿಕ್ಕಿ 20 ವರ್ಷ ಆಯ್ತು. ನನಗೆ ಸಿಕ್ಕಿ 20 ವರ್ಷ ಆಯ್ತು. ಅದು ಅವಾಗೆ 140 ವರ್ಷ ಅವರು ಹೇಳೇ ಕೊಟ್ರು. 140 ವರ್ಷ ಹಳೇದು ಅಂತ. ನೀವೇ ನೋಡಿದ್ರೆ ನೋಡಿದ್ರಿ ಅದನ್ನ ಎಷ್ಟು ನೈಸ್ ಇದೆ. ಹೌದು, ಎಷ್ಟು ಇದಿದೆ ಅನ್ನೋದು ತೆಳುವಾಗಿದೆ. ನೋಡಿ. ಆಮೇಲೆ ಒಂದೇ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ತಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ದೊಡ್ಡ ಮನೆಯವರು. ನೋಡಿ ಆಗಿನ ಕಾಲದ ಜರ್ಮನ್ ಸಿಲ್ವರ್ ನೋಡಿ, ಸಿಲ್ವರ್ ತಟ್ಟೆ. ಇದರಲ್ಲಿ ಇಷ್ಟು ಕಟ್ಲಲ್ಲಿ ಇಟ್ಕೊಂಡು ಊಟ ಮಾಡ್ತಾರೆ. ಸಿಲ್ವರ್ ಅದು ಜರ್ಮನ್ ಸಿಲ್ವರ್ ಅಂತ, ಪ್ಯೂರ್ ಸಿಲ್ವರ್ ಅಲ್ಲ. ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಸಾಹುಕಾರರ ಮನೆಯಲ್ಲಿ ಊಟ ಮಾಡ್ತಿದ್ದ ತಟ್ಟೆ ಇದು. ಇಷ್ಟು ಬಟ್ಲು ಎಲ್ಲ ಒಂದೇ ಒಬ್ಬೊಬ್ಬರಿಗೂ ಒಂದೊಂದು ತಟ್ಟೆ ಇತ್ತು. ಇದು ನೋಡಿ ಎಲ್ಲ ಹೆಂಗಿದೆ. ಈಗ ನಾವಲ್ಲ, ಇದು ಹಳೆಯದು. ವಸ್ತುಗಳೆಲ್ಲಾನು ಹಳೆ ವಸ್ತುಗಳೇ. ಇನ್ನೂ ಒಂದು ಸ್ವಲ್ಪ ವಸ್ತುಗಳು ಊರಲ್ಲಿದೆ. ಅಂದ್ರೆ ನಿಮ್ಮ ಗುರಿ ಇರೋದು ಇಲ್ಲೊಂದು ಮ್ಯೂಸಿಯಂ ಹೌದೌದು, ಇಲ್ಲೊಂದು ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ. ಯಾರಾದರೂ ನಮಗೆ ಸಹಾಯ ಮಾಡ್ತಾರೆ. ಜಾಗ ಇಲ್ಲ, ಹೀಗೆ ಇದು ಬಾಡಿಗೆ ಕೊಟ್ಟು ಕಟ್ಟಿದ್ದೀವಿ. ಯಾಕೆಂದರೆ ನನಗೆ ದಿನ ಜವಾಬ್ದಾರಿ ಇದು ಮಡಿಕೊಳ್ಳೋದೇ ಒಂದು ಜವಾಬ್ದಾರಿ ಕೆಲಸ ಆಗ್ಬಿಡ್ತದೆ. ಒಬ್ಬರು ನನಗೆ ಕೊಡು, ಒಬ್ಬರು ನಮಗೆ ಕೊಡು ಅಂತಾರೆ. ಅದು ನಾವು ಇಕ್ಕಿರೋದು ಒಂದು ಮ್ಯೂಸಿಯಮ್ಗೆ. ಆಮೇಲೆ ಇವನ್ನೆಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಆ ಥರ ಇದೆ ನೋಡಿ. ಆಗಿನ ಕಾಲದಲ್ಲಿ ಬಸ್ಸು ಆಟೋಗಳಲ್ಲಿ ಆರನ್ ಇರಲಿಲ್ಲ ಅವಾಗ, ಇದೇ ಆರನ್. ಈಗ ಆ ಸೌಂಡ್ಗಳು ಕೇಳಿದ್ರೆ ನಮಗೆ ಓಡಾಡೋಕ್ಕಾಗಲ್ಲ. ಆಗಿನ ಕಾಲದ ಆರನ್. ಆಮೇಲೆ ಕುಟಾಣಿ ನೋಡಿ, ಇನ್ನೂ ಚಿಕ್ಕದು ಕುಟಾಣಿ. ಚಿಕ್ಕ ಕುಟಾಣಿ. ಇದಕ್ಕಿಂತ ಚಿಕ್ಕದಿದೆ, ಇದು ದೊಡ್ಡದು. ನೋಡಿಸ್ತೀನಲ್ಲ ಆಮೇಲೆ. ಆನೆಗಳು, ಆನೆ ಇದು ಚಿಕ್ಕದು. ಆಗಿನ ಕಾಲದಲ್ಲಿ ದೊಡ್ಡ ಮಕ್ಕಳು ಕೈಗೆ ಹಾಕ್ತಿದ್ದು ಒಂದು ಬೆಳ್ಳಿ ಇದ್ರದ್ದು ಹಾಕೋರು, ಇದ್ರ ಥರ ಚಿಕ್ಕ ಮಕ್ಕಳುಗಳ ಕೈಗಳಿಗೆ ಹಾಕೋರು ಬಳೆ. ಹನುಮಂತರಾಜು ಅವರು ಮಾಡಿರ್ತಕ್ಕಂಥ ಸಂಗ್ರಹಣಗಳ ಬಗ್ಗೆ ಹಲವಾರು ಐಟಮ್ಗಳನ್ನು ನಿಮಗೆ ತೋರಿಸಿದ್ದಾರೆ. ಇನ್ನು ಇವರು ಇದೊಂದೇ ಅಲ್ಲ, ಇನ್ನು ತುಂಬ
ಹಳೆ ಸ್ಟಾಂಪು, ಹಳೆ ಕರೆನ್ಸಿ, ಹಳೆ ನೋಟುಗಳು, ಆಮೇಲೆ ಹಳೆ ಚಾಪ ಕಾಗದಗಳು ಅವು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ದಯಮಾಡಿ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ನಮಸ್ಕಾರ ಹನುಮಂತರಾಜು ಅವರೇ. ನಮಸ್ಕಾರ ಸರ್, ನಿಮಗೂ ಧನ್ಯವಾದಗಳು. ನಮ್ಮಂಥವ್ರನ್ನ ಸಾಧಕರನ್ನ ನೋಡಿ ಈ ಥರ ಹಳೆಯ ವಸ್ತುಗಳು ಮಡಗಿರೋದು ನೋಡಿ ನಿಮ್ಮ ಚಾನಲಲ್ಲಿ ಬಿಡೋದಕ್ಕೆ ನಾವು ಭಾಳ ಧನ್ಯವಾದಗಳು. ನೀವು ಫೋನ್ ಮಾಡಿ ಅದು ನಮ್ಮ ಕೇಳ್ಕೊಂಡು ಬರ್ತಿರಲ್ಲ, ಅದಕ್ಕೆ ನಿಮಗೆ ಅನಂತರದ ಧನ್ಯವಾದಗಳು. ಈ ಸಂಗ್ರಹಣೆ ಮಾಡಿ ನಾನು ಇಷ್ಟೆಲ್ಲ ಇದು ಮಾಡೋದನ್ನ ಬಂದು ಈ ಚಾನಲ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ತುಂಬ ಜನ ಇದ್ದಿದ್ರೆ ನಾನು ಸ್ಕೂಲ್ಗಳಲ್ಲಿ ಕಾಯಿನ ಎಕ್ಸಿಬಿಷನ್ ಎಲ್ಲ ಮಾಡ್ತೀನಿ, ಅವರೆಲ್ಲ ಇದನ್ನು ನೋಡ್ತಾ ಇದ್ದೀರಿ. ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂಥ ಒಂದು ಒಳ್ಳೆ ಚಾನಲ್ಗಳಿಗೆ ನಾವು ಎಲ್ಲ ಇತಿಹಾಸ ಉಳಿಸೋವಂಥ, ಸಂಸ್ಕೃತಿ ಉಳಿಸೋವಂಥವ್ರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಈ ಚಾನಲ್ನ ಇದು ಮಾಡಿ ಬೆಳೆಸೋಣ ಅಂತ ನಮ್ಮ 2 ಮಾತುಗಳು. ಧನ್ಯವಾದ.